ಇಡೀ ದೇಶವೇ ಕುತೂಹಲದಿಂದ ಕಾಯ್ತಾ ಇರುವಂತಹ ಪಂಚ ರಾಜ್ಯಗಳ ಫಲಿತಾಂಶ ಇವತ್ತು ಪ್ರಕಟವಾಗುವಂತದ್ದು ಒಂದು ಕಡೆ ಆದರೆ ರಾಜ್ಯದಲ್ಲಿ ಉಪಚುನಾವಣೆಯಾಗಿರುವಂತದ್ದು ದಾವಣಗೆರೆ ಬಾಗಲಕೋಟೆಯ ಪೈಪೋಟಿ ಸಹ ಅಷ್ಟರ ಮಟ್ಟಿಗೆ ಇತ್ತು. ಸೊ ಅದರ ಫಲಿತಾಂಶವು ಸಹ ಇವತ್ತು ಪ್ರಕಟವಾಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಅಶ್ವವೇಗ ಸುದ್ದಿವಾಹಿನಿಯ ಮುಖಾಂತರವಾಗಿ ಸಾರ್ವಜನಿಕರಿಗೆ ಫಲಿತಾಂಶದ ಮಾಹಿತಿ ತಿಳಿಸೋದಕ್ಕೋಸ್ಕರ ಅಂತ ಹೇಳಿ ಅಶ್ವವೇಗ ಸಂಸ್ಥೆ ಮುಂಭಾಗದಲ್ಲಿ ಸ್ಕ್ರೀನಿಂಗ್ ಅನ್ನು ಹಾಕೋದ್ರ ಮುಖಾಂತರವಾಗಿ ನಾವು ಮಾಹಿತಿಯನ್ನ ತಿಳಿಸ್ತಾ ಇರುವಂತದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇದು ನಮ್ಮ ಅಶ್ವವೇಗ ಸುದ್ದಿವಾಹಿನಿಯ ಸಂಸ್ಥೆ ಮುಂಭಾಗದಲ್ಲಿ ಸ್ಕ್ರೀನಿಂಗ್ ಅನ್ನ ಹಾಕೋದ್ರ ಮುಖಾಂತರವಾಗಿ ಏನು ರಾಜ್ಯದ 5 ರಾಜ್ಯದ ಪಂಚ ರಾಜ್ಯಗಳ ಚುನಾವಣೆ ಫಲಿತಾಂಶವನ್ನ ನಾವು ಗಮನಿಸ್ತಾ ಇರಬಹುದು. ಈಗ 7ನೇ ಸುತ್ತು ಸಹ ಮುಗ್ದಿರುವಂತಹದ್ದು. ಬೆಳಗ್ಗೆ 8 ಗಂಟೆಯಿಂದಲೇ ಏನು ಫಲಿತಾಂಶ ಪ್ರಕಟವಾಗುವುದಕ್ಕೆ ಫಲಿತಾಂಶ ಮತ ಎಣಿಕೆಯನ್ನ ಶುರು ಮಾಡಿರುವಂತದ್ದು. ಇದನ್ನ ನಾವು ಗಮನಿಸ್ತಾ ಇರಬಹುದು. ಒಂದ್ ರೀತಿಯಲ್ಲಿ ದಾವಣಗೆರೆ ಬಾಗಲಕೋಟೆಯ ಕ್ಷೇತ್ರಗಳು ಸಹ ಯಾರ ಮಡಿಲಿಗೆ ಆಗುವಂತದ್ದು ಅನ್ನುವಂಥದ್ದು ಸಹ ಬಹು ಕುತೂಹಲಕಾರಿ ಆಗಿರುವಂತಹ ಸಂಗತಿ. ಯಾಕಂತಂದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಉಪಚುನಾವಣೆ ಆಗಿರುವಂತಹದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತಗಳ ಎಣಿಕೆ ಸಹ ಈಗಾಗಲೇ ಆರಂಭ ಆಗಿರುವಂತಹದ್ದು. ಇನ್ನು ದಾವಣಗೆರೆಯ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ HY ಮೇಟಿಯವರ ನಿಧನದಿಂದ ಸ್ಥಾನಗಳು ತೆರವಾಗಿದ್ವು. ಈಗ ಮತ್ತೆ ಬೈ ಎಲೆಕ್ಷನ್ ಆಗಿರುವ ನಿಟ್ಟಿನಲ್ಲಿ ಇವತ್ತು ಫಲಿತಾಂಶ ಪ್ರಕಟ ಆಗ್ತಾ ಇರುವಂತದ್ದು. ಒಂದ್ ರೀತಿಯಲ್ಲಿ ಬಿಜೆಪಿ ಕಾಂಗ್ರೆಸ್ನ ಮಧ್ಯದಲ್ಲಿ ಪೈಪೋಟಿ ಇರುವಂತದ್ದು ನಾವು ಗಮನಿಸ್ತಾ ಇರ್ಬೋದು. ಅದರ ಜೊತೆಗೆ ಇನ್ನು ಪಂಚ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ ಆಗಿರ್ಬೋದು, ತಮಿಳುನಾಡು, ಅಸ್ಸಾಂ, ಕೇರಳ, ಪುದುಚೇರಿ ಇಲ್ಲಿಯೂ ಸಹ ಹೈ ವೋಲ್ಟೇಜ್ ಒಂದ್ ರೀತಿಯಲ್ಲಿ ಸಾಕಷ್ಟು ಜನರಿಗೆ ಕುತೂಹಲವನ್ನ ಕ್ರಿಯೇಟ್ ಮಾಡಿರುವಂತಹದ್ದು. ಏನು ಇವತ್ತು ಮತ ಎಣಿಕೆ ನಡೀತಾ ಇರುವಂತಹದ್ದು. ಜೊತೆಗೆ ಸಾಕಷ್ಟು ಜನರು ಕಾತುರದಿಂದ ಕಾಯ್ತಾ ಇರುವಂತದ್ದು. ಇನ್ನೇನು ಕೆಲವು ಗಂಟೆಗಳಲ್ಲಿ ಫಲಿತಾಂಶ ಪ್ರಕಟವಾಗಿ ಯಾರಿಗೆ ಈ ಗದ್ದುಗೆ ಸಿಗುತ್ತೆ ಅನ್ನುವಂತಹ ಕುತೂಹಲಕಾರಿ ಸಹ ಇರುವಂತದ್ದೇ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ನಮ್ಮ ಅಶ್ವವೇಗ ಸುದ್ದಿವಾಹಿನಿಯ ಸಂಸ್ಥೆ ಮುಂಭಾಗದಲ್ಲಿರುವಂತಹದ್ದು. ಒಟ್ಟಾರೆಯಾಗಿ ಇನ್ನೇನು ಫಲಿತಾಂಶ ಒಂದು ಕಡೆ ಮಮತಾ ಅವ್ರನ್ನ ನಾವು ನೋಡೋದಾದ್ರೆ, ಇನ್ನೊಂದು ಕಡೆ ವಿಜಯ್ ಅವ್ರನ್ನ ಸಹ ನಾವು ನೋಡ್ಬೋದು. ಅಂದ್ರೆ ರಾಜ್ಯಗಳಲ್ಲಿ 5 ರಾಜ್ಯಗಳಲ್ಲಿ ಏನು ಫಲಿತಾಂಶ ಪ್ರಕಟ ಆಗ್ತಾ ಇದೆ, ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇರುವಂತಹದ್ದು. ಸೊ ಈ ನಿಟ್ಟಿನಲ್ಲಿ ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಒಂದು ಇನಿಷಿಯೇಟಿವ್ ತಗೊಂಡು ಜನಸಾಮಾನ್ಯರಿಗೆ ಹೋಗುವಂಥ ವೆಹಿಕಲ್ಸ್ಗಳಲ್ಲಿ ಹೋಗುವಂಥವ್ರಿಗೂ ಮಾಹಿತಿ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೆ ಸ್ಕ್ರೀನಿಂಗ್ ಅಳವಡಿಕೆ ಮಾಡುವುದರ ಮುಖಾಂತರವಾಗಿ ಮಾಹಿತಿಯನ್ನು ತಿಳಿಸೋದಕ್ಕೆ ಮುಂದಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಬೆಂಗಳೂರು.